ಇವತ್ತು ನನ್ನ ಬರ್ಡೇ ಅಂದರೆ ಸೆಪ್ಟೆಂಬರ್ 28 ನನ್ನ ಬರ್ಡೇ ಇತ್ತು. ಆ ದಿನ ಯಾವ ಥರ ಇತ್ತು, ಯಾವ್ಯಾವ ಥರ ನಾನು ನಮ್ಮ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡಿದ್ದೀವಿ ಅಂತ ಇವತ್ತಿನ ಲಾಗಲ್ಲಿ ನೀವು ನೋಡ್ಬೋದು. ನಮ್ಮಮ್ಮ ಒಂದು ವಿಷಯಕ್ಕಿಂತೂ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್. ಅದು ಏನು ಅಂತ ಅಂದರೆ ಬರ್ಡೇ ದಿನ ವಿದೌಟ್ ಮಿಸ್ ಟೆಂಪಲ್ಗೆ ಹೋಗಲೇಬೇಕು. ಎಲ್ಲೇ ಇರಲಿ ನಾನು ಬರ್ಡೇ ದಿನ ಪಕ್ಕಾ ಫೋನ್ ಮಾಡಿ ವಿಚಾರಿಸ್ಕೊತಾರೆ, ಲೈಕ್ ಟೆಂಪಲ್ಗೆ ಏನಾದ್ರು ಹೋಗೋ ಪ್ಲ್ಯಾನ್ ಇದೆಯಾ, ಹೋಗಿಲ್ಲ ಅಂತಂದರೆ ಹೋಗ್ಬಾ ಅಂತ. ಸೊ ಡೇ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಟೆಂಪಲ್ಗೆ ಹೋಗಿ ಬರಬೇಕು ಅನ್ನೋದು ಒಂದೇ ನಮ್ಮ ಮಮ್ಮಿ ರೂಲ್ಸು. ಈ ಸರಿ ಅಂತೂ ನಾನು ಊರಲ್ಲೇ ಇದ್ದೆ ಅಲ್ಲ, ಹಾಗಾಗಿ ಆನೆಗುಡ್ಡೆ ಟೆಂಪಲ್ಗೆ ಬಂದಿದ್ದೀನಿ. ನಮ್ಮಮ್ಮ ಯಾವಾಗಲೂ ನಾನು ಚಿಕ್ಕವರಿರುವಾಗಿಂದ ಇದೇ ಟೆಂಪಲ್ಗೆ ನನ್ನ ಬರ್ಡೇ ಕರ್ಕೊಂಬರ್ತಿರೋದು. ಇವತ್ತು ಅಷ್ಟೇ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಅದಾದಮೇಲೆ ನಾವು ಮನೆಗೆ ಬಂದ್ವಿ. ಇವತ್ತು ನಮ್ಮ ಮನೇಲಿ ಹೊಸ್ತಿತ್ತು, ಹಾಗಾಗಿ ವಸಂತ ಫಸ್ಟ್ ನಾವು ಮಾಡ್ತೀವಿ. ಸೊ ತುಳಸಿ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ನನ್ನ ಬರ್ಡೇ ಅಂತ ಹೇಳಿ ಕುರ್ತಾ ಸೆಟ್ನ ಆರ್ಡರ್ ಮಾಡಿರೋ ಅಂಥದ್ದು ನಮ್ಮ ಮನೆಯವರಿಗೆ ಎಲ್ಲರಿಗೂ ಇಷ್ಟ ಆಯಿತು. ಅತ್ತೆ ಮಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ನಿಮ್ಗೆ ಏನಾದ್ರು ಲಿಂಕ್ ಬೇಕಂತ ಅಂದರೆ ಕಮೆಂಟ್ ಮಾಡಿ. ಆನೆಗುಡ್ಡೆಗೆ ಮಮ್ಮಿ ನಮ್ಮ ಜೊತೆ ಬಂದಿದ್ರಲ್ಲ, ಹಾಗಾಗಿ ವಸಂತಕ್ಕೂ ಮಮ್ಮಿನ ಕರ್ಕೊಂಬಂದೆ. ಇವಾಗ ಡ್ರಾಪ್ ಮಾಡಕ್ಕೆ ಹೋಗ್ತಾರೆ ಇವರು. ಇವಾಗ ಚಿಕ್ಕಪ್ಪನ ಮನೇಲೂ ವಸಂತ ಇದೆ, ಅಲ್ಲಿಗೆ ಬಂದ್ವಿ ನಾವೆಲ್ಲರೂ. ಬಡಿ 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 ಬಡಿ. ಬೆಂಗಳೂರಿಂದ ನಿನ್ನೆ ಬಂದಿರೋದು. ಮಿನಿ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾಳೆ. ಇಲ್ಲೆಲ್ಲ ಪ್ರಾಣಿಗಳು ತುಂಬ ಇದಾವಲ್ಲ, ಕೋಳಿ, ನಾಯಿ, ದನ, ಬೆಕ್ಕು ಅಂತ ಹೇಳಿ ಅವ್ರ ಜೊತೆ ಹೋಗೋದು. ಆಮೇಲೆ ಆಚೆ ಈಚೆ ಚಿಕ್ಕಮ್ಮ, ಚಿಕ್ಕಪ್ಪ, ಅಣ್ಣ, ಅಕ್ಕ ಅಂತ ಎಲ್ಲನೂ ಮಾತಾಡಿಸ್ಕೊಂಡು ಆರಾಮಾಗಿದ್ದಾಳೆ. ಒಂದೊಳಗೆ ಏನಾಗ್ತಿಲ್ಲ ಅಂತಂದರೆ ಸೆಕೆ, ಸಿಕ್ಕಾಪಟ್ಟೆ ಸೆಕೆ ಇದೆ ಊರಲ್ಲಿ, ಆಗ್ತಾನೇ ಇಲ್ಲ. ಅದು ಬಿಟ್ಟು ಬೇರೆ ಎಲ್ಲ ಓಕೆ. ಸೊ ಇವಾಗ ಕೇಕ್ ಕಟಿಂಗ್ ಮಾಡೋಕ್ಕೆ ಕರ್ಕೊಂಡು ಹೋಗೋಕ್ಕೆ ಬಂದ್ಲು. ಸೊ ಇವಾಗ ಹೋಗ್ಬೇಕು ನಾನು. ನಿಮಗೆ ನಮ್ಮ ಕುಂದಾಪುರ ಕನ್ನಡದ ಹುಡುಗಿ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ನನಗೊಂದು ಸಪೋರ್ಟ್ ಮಾಡಿ, ಲೈಕ್, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.